ಚುನಾವಣೆ ಬಹಳ ವಿಶಿಷ್ಟವಾದ ಚುನಾವಣೆ. ಇದು ದಾವಣಗೆರೆ ಕ್ಷೇತ್ರದ ಜನರ ಸ್ವಾಭಿಮಾನದ ಚುನಾವಣೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಸೈಲೆಂಟ್ ಆಗಿ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. MP ಎಲೆಕ್ಷನ್ ಆದಾಗಿಂದ 2 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಜನಗಳು ಒಂದು ಚಾನ್ಸಿಗೆ ಕಾಯ್ತದಾರೆ. ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕಂತಂದು ಜನ ಸೈಲೆಂಟ್ ಆಗಿ ಕಾಯ್ತಿದ್ದಾರೆ. ಆ ಒಂದು ಆಪರ್ಚುನಿಟಿ, ಆ ಒಂದು ಚಾನ್ಸ್ ಈ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರಿಗೆ ಸಿಕ್ಕಿದೆ. ನಿಮಗೆಲ್ಲ ಬಹುಶಃ ಗೊತ್ತಿತ್ತು, ನನ್ನ ಹೆಸರು ಕೂಡ ಓಡಾಡ್ತಾ ಇತ್ತು ಈ ಒಂದು ಚುನಾವಣೆಯಲ್ಲಿ. ಇವರಿಗೂ ಕೂಡ ಟಿಕೆಟ್ ಸಿಗ್ಬೋದು ಅನ್ನೋ ರೀತಿಯಲ್ಲಿ. ಆದ್ರೆ ಯಾವಾಗ ನಮ್ಮ ಸಹೋದರ ಶ್ರೀನಿವಾಸ್ ದಾಸರಪ್ಪನವರಿಗೆ ಟಿಕೆಟ್ ಸಿಕ್ತು, ನನಗೆ ಸಿಕ್ಕಷ್ಟು ಸಂತೋಷ ಆಯ್ತು. ನನಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದೆ, ಅಣ್ಣ ಇಲ್ಲಿ ನಾನೇ ಕ್ಯಾಂಡಿಡೇಟು, ನಾನು ಏನೂ ಅಪೇಕ್ಷೆ ಇಲ್ಲ. ನನಗೆ ಈ ಒಂದು ಕ್ಷೇತ್ರದಲ್ಲಿ ಏನೊಂದು ದುರಾಡಳಿತ ಇದೆ, ಒಂದು ದುರಹಂಕಾರ ಇದೆ, ಅದಕ್ಕೆ ಅಂತ್ಯ ಸಿಗಬೇಕು ಅನ್ನೋದಾದ್ರೆ ನಾವು ಮನೆ ಮನೆಗೆ ಹೋಗ್ಬೇಕು, ಹೋರಾಟ ಮಾಡಬೇಕು. ನಿಮ್ಮಿಂದ ಏನೂ ಬಯಸಲ್ಲ ನಾನು. ಆ ಕೆಲಸ ನಾನು ನನ್ನದೇ ಸ್ವಂತ ಜವಾಬ್ದಾರಿ ಅಂತ ತಾನು ಮಾಡ್ತೀನಿ ಅಂತಂದು ನಿನ್ನೆ ರಾತ್ರಿ ಕೂಡ ನಾನು ಕುಕ್ವಾಡ ಹದಡಿ ಎಲ್ಲ ಹೋಗಿದ್ದೆ. ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಈ ಕ್ಷೇತ್ರದಲ್ಲಿ ಒಂದು ಅಂಡರ್ ಕರೆಂಟ್ ಇದೆ. ಅಂಡರ್ ಕರೆಂಟ್ ಅಂದ್ರೆ ಒಂದು ಒಳ ಸುಳಿ ಅಂತ ಏನ್ ಹೇಳ್ತೀವಿ, ಆ ಒಂದು ಸುಳಿ ಇದೆ. ಆ ಸುಳಿ ಇವತ್ತು ಕಾಂಗ್ರೆಸ್ ವಿರುದ್ಧ ಇದೆ ಈ ಒಂದು ಕ್ಷೇತ್ರದಲ್ಲಿ. ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನ ಮರೆತು, ನಮ್ಮಲ್ಲಿರುವಂತಹ ಭೇದಗಳನ್ನ ಮರೆತು, ಹಿಂದೆ ಆಗಿರುವಂತಹ ನೋವುಗಳನ್ನೆಲ್ಲ ಮರೆತು, ನಮ್ಮ ಸಿದ್ದೇಶ್ವರ ಸಾಹೇಬರು ಹೇಳಿದಂಗೆ ನಾವೇ ಕ್ಯಾಂಡಿಡೇಟ್ ಅಂತಂದು ಒಂದು ಸಾಮಾಜಿಕ ಜವಾಬ್ದಾರಿ, ಇದು ನಮ್ಮ ನೈತಿಕ ಜವಾಬ್ದಾರಿ ಅಂತಂದು ನಮ್ಮ ಹೆಗಲ ಮೇಲೆ ಒಂದು ಭಾರ ಎತ್ಕೊಂಡು ನಾವೇನಾದ್ರೂ ಚುನಾವಣೆ ಮಾಡಿದ್ರೆ ಶ್ರೀನಿವಾಸ್ ದಾಸರಪ್ಪನವರು 15ರಿಂದ 20 ಸಾವಿರ ಲೀಡಲ್ಲಿ ಈ ಎಲೆಕ್ಷನ್ ಗೆದ್ದೇ ಗೆಲ್ತಾರೆ ಅಂತ ನಾವು ಹೇಳ್ತಿದ್ದೇವೆ. ಹಾಗೇನೆ 28ರಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಏನಾದ್ರೂ ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಲೇಬೇಕು ಅನ್ನೋದು ಕೂಡ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ದಿಕ್ಸೂಚಿ ಆಗುತ್ತೆ. ಯಾಕಂತಂದ್ರೆ ಇಡೀ ರಾಜ್ಯ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ದಾವಣಗೆರೆ ಜನತೆ ಯಾವ ರೀತಿ ನಿರ್ಧಾರ ಕೊಡ್ತಾರೆ ಅನ್ನೋದನ್ನ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ದೆ, ಸ್ವಾಭಿಮಾನದ ಚುನಾವಣೆ ಅಂತಂದು ನಮ್ಮ ಎಲ್ಲಾ ಭಿನ್ನಾಭಿಪ್ರಾಯ ಮರೆತು ಏನಾದ್ರೂ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಅಭ್ಯರ್ಥಿಗಳು ಅಂತ ನಿಂತು ಏನಾದ್ರೂ ಗೆಲ್ಸಿದ್ದೇ ಆದಲ್ಲಿ ಆ ಒಂದು ಈ ಒಂದು ಚುನಾವಣೆಯ ಒಂದು ಫಲಿತಾಂಶ ಇಡೀ ರಾಜ್ಯದ 224 ಕ್ಷೇತ್ರಗಳು ಕೂಡ ಗಾಳಿ ಬೀಸುತ್ತಿದೆ. ಆ ಒಂದು ಅವಕಾಶ ನಮ್ಮ ಎದುರಿಗಿದೆ. ನಾವೆಲ್ಲರೂ ಅದನ್ನ ಸದುಪಯೋಗ ಪಡಿಸೋಣ, ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಜೀವನವನ್ನು ಗೆಲ್ಲಿಸೋಣ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.